ಎರಡನೇ ಹಂತದ ಲೋಕಸಭಾ ಕದನಕ್ಕೆ ಬಿಜೆಪಿ ಕೂಡ ಭರ್ಜರಿ ತಯಾರಿಯೊಂದಿಗೆ ಹೋಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕುಮಾರಸ್ವಾಮಿ ಅವರಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆಯಂತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗುವುದಕ್ಕೆ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿಕೊಳ್ತಿದ್ದಾರೆ ಬಿಜೆಪಿ ಲೀಡರ್ಸ್. ಪ್ರಚಾರಕ್ಕೆ ಬನ್ನಿ ಅಂತ ಕುಮಾರಸ್ವಾಮಿಗೆ ಅಭ್ಯರ್ಥಿಗಳು ಒತ್ತಾಯಿಸ್ತಾ ಇದ್ದಾರಂತೆ. ಯಾಕಂದ್ರೆ ಕುಮಾರಸ್ವಾಮಿ ಮೂಲಕ ಬಿಜೆಪಿ ವರ್ಚಸ್ಸು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಪ್ರಚಾರಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆಯಂತೆ. ಇನ್ ಕೇಸ್ ಪ್ರಚಾರದಲ್ಲಿ ಕುಮಾರಸ್ವಾಮಿ ಅವರು ತುಂಬಾ ಆಕ್ಟಿವ್ ಆಗಿ ಪಾಲ್ಗೊಂಡ್ರೆ ಬಿಜೆಪಿಗೆ ಆಗುವ ಲಾಭ ಏನು? ಸಭಾ ಖಂಡಿತ ಪ್ರಮುಖವಾಗಿ ರೈತರ ಮತವನ್ನು ಕುಮಾರಸ್ವಾಮಿ ಅವರು ಸೆಳೀತಾರೆ. ಜೊತೆಗೆ JDS ಓಟ್ಗಳೇನಿದೆ ಅಂದರೆ ಇವತ್ತು ಕೂಡ ಸಭಾ ಗೊಂದಲದಲ್ಲಿದ್ದಾರೆ. ಅಂದರೆ ನಾವು ಯಾರಿಗೆ ಓಟ್ ಹಾಕಬೇಕು, ನಮ್ಮಲ್ಲಿರುವಂತಹ ಕ್ಯಾಂಡಿಡೇಟ್ ಕೂಡ ಅಭ್ಯರ್ಥಿಗಳು ಕೂಡ ಕಣದಲ್ಲಿಲ್ಲ. ಈ ರೀತಿಯಾದಂತಹ ಒಂದಷ್ಟು ಗೊಂದಲದಲ್ಲಿರುವಂತಹ JDS ವೋಟರ್ಸ್ ಇದೆಯಲ್ಲ, ಆ ವೋಟರ್ಗಳನ್ನು ನೇರವಾಗಿ BJP ಅಭ್ಯರ್ಥಿಗೆ ಮತ ಹಾಕುವಂಥ ಒಂದಷ್ಟು ಪ್ಲಾನ್ಗಳನ್ನು ಕುಮಾರಸ್ವಾಮಿ ಅವರು ಮಾಡ್ತಾರೆ. ಈ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಕೆಲವೊಂದು ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ರಾಯಚೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕಲಬುರಗಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಹಾಗೆ ಮಲೆನಾಡು ಭಾಗದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಪ್ರಚಾರಕ್ಕೆ ಈಗಾಗಲೇ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಇಲ್ಲೇನಂತಂದ್ರೆ ನೇರವಾಗಿ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡಿದ್ದೇ ಆದಲ್ಲಿ ಅಲ್ಲಿರುವಂತಹ ಒಂದಷ್ಟು ರೈತರ ಓಟ್ಗಳನ್ನು ನೇರವಾಗಿ ಬಿಜೆಪಿ ಪರವಾಗಿ ಬರುತ್ತೆ. ಹಾಗೆಯೇ JDS ಓಟ್ಗಳು ಕೂಡ ಇದೆಯಲ್ಲ, ಅದನ್ನ ಕುಮಾರಸ್ವಾಮಿ ಮೂಲಕ ಬಿಜೆಪಿ ಅಭ್ಯರ್ಥಿಗಳಿಗೆ ಹಾಕಿಸ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆ ಇದೆ. ಹೀಗಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಅಭ್ಯರ್ಥಿಗಳು ಆಹ್ವಾನದ ಮೇರೆಗೆ ಅವರು ನೇರವಾಗಿ ಅಂದರೆ ಇವತ್ತು ಕೂಡ ಸಭೆಯಲ್ಲಿ ಹೊಸಪೇಟೆಯಲ್ಲಿ ಕೂಡ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಅದೇ ತರನಾಗಿ ಶಿವಮೊಗ್ಗದಲ್ಲೂ ಕೂಡ ಒಂದಷ್ಟು ಪ್ರಚಾರವನ್ನು ಮಾಡಬೇಕು, ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಬೇಕು ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಸಿದ್ಧತೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ರೈತರ ಮತಗಳಿರ್ಬೋದು, JDS ಓಟ್ಗಳಿರ್ಬೋದು, ಹಾಗೆ ಅವರ CM ಆಗಿದ್ದಾಗ ಒಂದಷ್ಟು ಯೋಜನೆಗಳು ಕೊಟ್ಟಿದ್ದಾರಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ, ನೀರಾವರಿ ಯೋಜನೆಗಳಿರ್ಬೋದು, ಆ ಯೋಜನೆಗಳ ಮೂಲಕ ಜನರಿಗೆ ಮನದಟ್ಟಣೆ ಮಾಡಿ ನೇರವಾಗಿ ಅವರ ಮೂಲಕ ಒಂದಷ್ಟು ಓಟ್ಗಳನ್ನು ಬಿಜೆಪಿ ಅಭ್ಯರ್ಥಿಗಳಿಗೆ ತರುವಂಥ ಕೆಲಸಗಳನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಡಿಮ್ಯಾಂಡ್ ಕೂಡ ಹೆಚ್ಚಾಗಿರೋದ್ರಿಂದ ಅವರು ಯಾರ ಪರವಾಗಿ ಅಭ್ಯರ್ಥಿಗಳ ಅಂದರೆ ಯಾವ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ ಅನ್ನೋದು ಕೂಡ ಒಂದಷ್ಟು ಕುತೂಹಲ ಇರೋದು. ಯಾಕಂತಂದ್ರೆ ಸಮಯ ಕೂಡ ಕಡಿಮೆ ಇರೋದ್ರಿಂದ ಅವರು ನೇರವಾಗಿ ಒಂದಷ್ಟು ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಸಭಾ ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.